ಈ ಒಂದು ಅಮೌಂಟ್ ಅನ್ನ ನೀವು ಸೇವಾ ಸಿಂಧುದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿ ಅಪ್ಲಿಕೇಶನ್ ಹಾಕಿ ಹಣವನ್ನು ಪಡಿಬೇಕಾಗುತ್ತೆ. ಹಾಗಾದ್ರೆ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡುವಂತ ಮೊದಲನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ನೀವು ಗೂಗಲ್ ಅಲ್ಲಿ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಸೇವಾ ಸಿಂಧು ಅಂತ ಟೈಪ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ಮೊದಲಿಗೆ ಕನ್ನಡದಲ್ಲಿ ಸೇವಾ ಸಿಂಧು .karnataka.gov ಇರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದ್ರೆ ಕೆಳಗಡೆ ಸೇವಾ ಸಿಂಧು 1 ಸೇವಾ ಸಿಂಧು ಇರುತ್ತೆ. ಇದು ಯಾವ್ದಾದ್ರು ಒಂದ್ ಮೇಲೆ ಕ್ಲಿಕ್ ಮಾಡಬಹುದು. ಸೊ ನೀವು ಒಂದ್ ವೇಳೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ. ಇಲ್ಲಿ ರಿಜಿಸ್ಟರ್ ಯೂಸರ್ ಲಾಗಿನ್ ಇಯರ್ ಅಂತ ಒಂದು ಬರುತ್ತೆ. ಕೆಳಗಡೆ ಇನ್ನೊಂದು ನ್ಯೂ ರಿಜಿಸ್ಟರ್ ಅಂತ ಬರುತ್ತೆ, ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ನೀವು ಆಲ್ರೆಡಿ ಅಕೌಂಟ್ ಇದ್ದವರು ಮಾತ್ರ ಯೂಸರ್ ಡಿ ಪಾಸ್ವರ್ಡ್ ಅನ್ನು ಹಾಕಿ ಲಾಗಿನ್ ಮಾಡಬೇಕು. ಅಕೌಂಟ್ ಇಲ್ಲ ಅಂದ್ರೆ ಕೆಳಗಡೆ ಇಲ್ಲಿ ನ್ಯೂ ಯೂಸರ್ ಆರ್ ರಿಜಿಸ್ಟರ್ ಹಿಯರ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಸೇವಾ ಸಿಂಧು ಅಕೌಂಟ್ ಒಂದು ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವಂತ ಸ್ಟೆಪ್ ಬಂದಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರು ಅದೇ ರೀತಿಯಾಗಿ ಇಲ್ಲಿ ಕಾಣ್ತಿರುವಂತ ಕ್ಯಾಪ್ಚಾ ಅಥವಾ ನಂಬರ್ ಅನ್ನ ನೀವು ಹಾಕಬೇಕು. ಸೊ ಇಲ್ಲಿ ಯಾವ ರೀತಿಯಾಗಿ ನಂಬರ್ ಇದೆ ಅದೇ ರೀತಿಯಾಗಿ ನಂಬರು ಆಲ್ಫಾಬೆಟ್ ಹಾಕಬೇಕು. ಹಾಗೆ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಯಾರ ಒಂದು ಸೇವಾ ಸಿಂಧು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ರಿ ಅವರ ಒಂದು ಅಕೌಂಟ್ ಆಧಾರ್ ನಂಬರ್ ಅನ್ನ ಹಾಕಿ. ಸೊ ನಾವು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ನಂಬರ್ ಏನಿದೆ ಆಲ್ಫಾಬೆಟ್ ನಂಬರ್ ಬಾಕ್ಸ್ ಅದನ್ನ ಹಾಕಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿರ್ತೀರಿ ಆ ನಂಬರ್ಗೆ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ. ಆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTP ನ ನೀವು ಹಾಕಿ ಇಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ OTP ಬರೋದು ಸ್ವಲ್ಪ ಲೇಟ್ ಆದ್ರೂ ಕೂಡ ನೀವು ಆ OTP ಬಂದ ತಕ್ಷಣ OTP ನ ಹಾಕಿ ನೀವು ಕಂಟಿನ್ಯೂ ಮಾಡಿ. ಈಗ ನಾವು OTP ನ ಹಾಕೋಣ. OTP ಬಂದಿದೆ. OTP ಬಂದಿದ್ದು ನಮಗೂ 600567. ಸೊ ಈ OTP ನ ಹಾಕಿ ನಾವು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಅಲೋ ಕೇಳುತ್ತೆ. ಇದನ್ನ ಅಲೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಆಧಾರ್ ಕಾರ್ಡ್ ಈಗ ಡೀಟೇಲ್ಸ್ ಕರೆಕ್ಟ್ ಆಗಿ ತಗೊಂಡಿದೆ. ತಗೊಂಡಾದ್ಮೇಲೆ ಇಲ್ಲಿ ನಮ್ಮ ಒಂದು ವ್ಯಾಲಿಡ್ ಇಮೇಲ್ ಐಡಿ ನ ಬೇಕಾಗುತ್ತೆ. ವ್ಯಾಲಿಡ್ ಇಮೇಲ್ ಐಡಿ ಆದ್ಮೇಲೆ ಮೊಬೈಲ್ ನಂಬರ್ ಹಾಕಬೇಕು. ಆಮೇಲೆ ನಾವು ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಲ್ಲಿ ಕಾಣ್ತಿರುವಂತ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಫ್ರೆಂಡ್ಸ್ ಇಲ್ಲಿ ನಾವು ನಮ್ಮ ಇಮೇಲ್ ಐಡಿ ಹಾಕಿದೀವಿ. ಅದೇ ರೀತಿಯಾಗಿ ಮೊಬೈಲ್ ನಂಬರ್ ಕೂಡ ಹಾಕಿದೀವಿ. ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ಪಾಸ್ವರ್ಡ್ ಅನ್ನ ನೀವು ಕರೆಕ್ಟ್ ಆಗಿ 8 ನಂಬರ್ ಹಿಡ್ಕೊಂಡು 15 ನಂಬರ್ ಕ್ಯಾರೆಕ್ಟರ್ ಇರಬೇಕಾಗ್ತದೆ. ಅಟ್ ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಎಟ್ ಅಥವಾ ಸ್ಟಾರ್ ಈ ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಅದೇ ರೀತಿಯಾಗಿ ಒಂದು ನಂಬರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಒಂದು ಅಪ್ಪರ್ ಕೇಸ್ ಲೆಟರ್ ಇರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ABCD at 1 2 3. ಇದೇ ರೀತಿಯಾಗಿ ನಿಮ್ದು ಏನಾದ್ರು ಹಾಕೋದಿದ್ರೆ ಫಸ್ಟ್ ಒಂದು ಅಲ್ಫಾಬೆಟ್ ಇರಬೇಕು, ಸ್ಮಾಲ್ ಲೆಟರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಆಮೇಲೆ ನಂಬರ್. ಈ ರೀತಿಯಾಗಿ 8 ರಿಂದ 15 ಅಲ್ಫಾಬೆಟ್ ಒಳಗಡೆ ನಿಮ್ಮ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ಹೇಳಿರುವಂತ ನಂಬರ್ ಕೂಡ ನೀವು ಟೈಪ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ. ಈ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವೀಗ ಲೈವ್ ಪ್ರೂಫ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದೀವಿ. ಇಲ್ಲಿ ನೋಡ್ತಿರ್ಬೋದು ನಮ್ದು ಒಂದು ವೆರಿಫಿಕೇಶನ್ ಕೂಡ ಬರ್ತಾ ಇದೆ. ಈಗ ನಮಗೆ ವೆರಿಫಿಕೇಶನ್ ಮೊಬೈಲ್ ನಂಬರ್ ಕೂಡ ಹೋಗಿರುತ್ತೆ. ಅದೇ ರೀತಿಯಾಗಿ ಫೋನ್ OTP ಕೂಡ ಹೋಗಿರುತ್ತೆ. ಇಲ್ಲಿ ಅದನ್ನ ನಾವು ಹಾಕಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಮೊಬೈಲ್ ನಂಬರ್ಗೂ ಕೂಡ OTP ಹೋಗಿರುತ್ತೆ. ಆಮೇಲೆ ಇಮೇಲ್ ಐಡಿ ಕೂಡ OTP ಹೋಗಿರುತ್ತೆ. ಇಲ್ಲಿ ನಿಮಗೆ 2 ರೀತಿ ಚಾನ್ಸ್ ಇರುತ್ತೆ. ಒಂದ್ ವೇಳೆ OTP ಬರ್ಲಿಲ್ಲಪ್ಪ ಅಂತಂದ್ರೆ ರೀಸೆಂಟ್ ಕೂಡ ಮಾಡ್ಕೋಬಹುದು. ನಿಮಗೆ 2 ಚಾನ್ಸ್ ಇರುತ್ತೆ. ಸೊ ಈಗ ಇಮೇಲ್ ಐಡಿ ಏನ್ ಕೊಟ್ಟಿರ್ತೀರಿ ಆ ಇಮೇಲ್ ಐಡಿ ಕೂಡ OTP ನ ಹಾಕಿ, ಆಮೇಲೆ ಮೊಬೈಲ್ ನಂಬರ್ಗೆ ಬಂದಿರುವಂತಹ OTP ನ ಹಾಕಿ ವ್ಯಾಲಿಡೇಟ್ ಅಂತಿದೆ. ಈ ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ಇಮೇಲ್ ಐಡಿಗೆ OTP ನ ಹಾಕಿ ಅಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಲೋಡ್ ಆಗ್ಲಿಕ್ಕೆ. ವೇಟ್ ಮಾಡಿ. ಆಮೇಲೆ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಅದೇ ರೀತಿಯಾಗಿ ಮೊಬೈಲ್ಗೆ ಬಂದಿರುವಂತಹ OTP ನ ಹಾಕಿ ಇದಕ್ಕೂ ಕೂಡ ಒಂದು 5-10 ಸೆಕೆಂಡ್ ಟೈಮ್ ತಗೊಳುತ್ತೆ. ಆಮೇಲೆ ಇದು ವೆರಿಫೈ ಆಗಿ ಸಕ್ಸಸ್ ಈ ತರ ರೈಟ್ ಮಾರ್ಕ್ ಬರುತ್ತೆ. ಬಂದಾದ್ಮೇಲೆ ಕೆಳಗಡೆ ವ್ಯಾಲಿಡೇಟ್ ಇದೆ. ಈ ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಬಂದಿದೆ ನೋಡಿ, ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಆನ್ ಸೇವಾ ಸಿಂಧು. ಪ್ಲೀಸ್ ಲಾಗಿನ್ ದ ಅಪ್ಲಿಕೇಶನ್ ಯೂಸಿಂಗ್ ದಿ ಮೊಬೈಲ್ ನಂಬರ್ ಅಂಡ್ ಪಾಸ್ವರ್ಡ್ OTP ಅಂತ. ಸೊ ಈಗ ಆಲ್ರೆಡಿ ನೀವು ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ. ನಿಮಗೆ ಜಸ್ಟ್ ಕ್ರಿಯೇಟ್ ಮಾಡಿರುವಂತ ಒಂದು ಸೇವಾ ಸಿಂಧು ಅಕೌಂಟ್ ನ ಲಾಗಿನ್ ಆಗಿ ತೋರಿಸ್ತೇನೆ. ಸೊ ಲಾಗಿನ್ ಆಗ್ಲಿಕ್ಕೆ ನಾನು ಗೂಗಲ್ ಅಲ್ಲಿ ಹೋಗಿ ಸೇವಾ ಸಿಂಧು ಅಂತ ಕ್ಲಿಕ್ ಮಾಡಿದ್ದೇನೆ. ಸೊ ಸೇವಾ ಸಿಂಧು ಕ್ಲಿಕ್ ಆದ್ಮೇಲೆ ಕೆಳಗಿನ ಒಂದು ಸೇವಾ ಸಿಂಧು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ನಾನೀಗ ಸೇವಾ ಸಿಂಧು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಹಾಕ್ಲಿಕ್ಕೆ ಹೇಳುತ್ತೆ, OTP ಹಾಕ್ಲಿಕ್ಕೆ ಹೇಳುತ್ತೆ ಹೇಳಿದ್ದೇನೆ. ಸೊ ಅವಾಗಲೇ ನಾವು ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಮಾಡಿರುವಂತಹ ಇಮೇಲ್ ಐಡಿ, ಪಾಸ್ವರ್ಡ್ ಮತ್ತೆ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡೋಣ. ಎಸ್ ಫ್ರೆಂಡ್ಸ್, ಈಗ ನಾವು ಹಾಕಿ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ. ನಿಮಗೆ ಪಾಸ್ವರ್ಡ್ ನೆನಪು ಹೋಗಿತ್ತಂದ್ರೆ ಇಲ್ಲಿ ಗೆಟ್ OTP ಮೂಲಕ ಕೂಡ ನೀವು ಲಾಗಿನ್ ಆಗಬಹುದು. ಇಲ್ಲಿ ನೋಡ್ತಿರ್ಬೋದು ಸಕ್ಸಸ್ಫುಲ್ ಆಗಿ ನಾವು ಈ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಅದೇ ರೀತಿಯಾಗಿ ನಾವು ಲಾಗಿನ್ ಕೂಡ ಆಗಿದೀವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಕೌಂಟ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗಿದೆ, ಹಾಗೆ ಲಾಗಿನ್ ಕೂಡ ಆಗಿದೆ. ಇಲ್ಲಿ ಸರ್ವಿಸಸ್ ಇರುತ್ತೆ. ಸರ್ವಿಸಸ್ ಅಪ್ಲೈ ಸರ್ವಿಸಸ್ ಹತ್ರ ಹೋಗಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಇರುತ್ತೆ. ಈ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಹೋಗಿ ನಾವು ಇಲ್ಲಿ ಯಾವ ಒಂದು ಅಪ್ಲಿಕೇಶನ್ ಹಾಕಬೇಕು ಅದು ಇಲ್ಲಿ ಸರ್ಚ್ ಮಾಡ್ಕೊಂಡು ಅಪ್ಲಿಕೇಶನ್ ಅನ್ನ ನಾವು ಹಾಕಬಹುದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಸೇವಾ ಸಿಂಧು ಅಕೌಂಟ್ ಆನ್ಲೈನ್ ಅಲ್ಲಿ ಲೈವ್ ಪ್ರೂಫ್ ಆಗಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಂಡು ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಪಡ್ಕೊಂಡು ಲಾಗಿನ್ ಆಗಿ ಈಗ ಮುಂದೆ ಬರುವಂತಹ ಸರ್ಕಾರದ ಈ ಯೋಜನೆಗಳಿಗೆ ಅರ್ಜಿನ ಈ ಮೂಲಕ ಸಲ್ಲಿಸಬಹುದು ಫ್ರೆಂಡ್ಸ್. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ